ಆತ್ಮೀಯ ವೀಕ್ಷಕರೇ, ಆರ್ಫೈ ನ್ಯೂಸ್ಗೆ ಸ್ವಾಗತ. ಟಿ ದಾಸರಹಳ್ಳಿ ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ. ಹತ್ಯೆಯನ್ನು ಖಂಡಿಸಿ ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಹಾಗೂ ವಿದ್ಯಾರ್ಥಿಗಳಿಂದ ಜಾಥಾ. ಮೇಣದ ಬತ್ತಿ ಅಂಟಿಸಿ ಮೌನಾಚರಣೆ, ಸಾವಿರಾರು ವಿದ್ಯಾರ್ಥಿಗಳು ಭಾಗಿ. ಅತ್ಯಾಚಾರಿಗಳನ್ನು ಗಲ್ಲಿಗೇರಿಸಿ ಎಂದು ವಿದ್ಯಾರ್ಥಿಗಳ ಆಗ್ರಹ ಮತ್ತು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷರಾದಂತಹ BM ಚಿಕ್ಕಣ್ಣರವರು ಹಾಗೂ ಕಮಿಟಿಯ ಪದಾಧಿಕಾರಿಗಳು ಭಾಗಿ. ಚಿಕ್ಕಬಳ್ಳಾಪುರ ಸಂತೆಬೀದಿ ಸರ್ಕಲ್ನಿಂದ ಗಂಗಮ್ಮ ದೇವಸ್ಥಾನದವರೆಗೆ ಬೃಹತ್ ಜಾಥಾ. ಅತ್ಯಾಚಾರಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹ. ಹತ್ಯೆಯಾದ ವಿದ್ಯಾರ್ಥಿನಿ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಒತ್ತಾಯ. ವರದಿ ನವೀನ್ ಕುಮಾರ್ ಕೆ, ಆರ್ಫೈ ನ್ಯೂಸ್, ಟಿ ದಾಸರಹಳ್ಳಿ. ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಮಹಿಳೆಯರ ಮೇಲೆ ಅತ್ಯಾಚಾರ ಎವರಿ ಗಂಟೆಗೆ ನಡೀತಾ ಇದೆ. ಇದರಲ್ಲಿ ಕೆಲವಾರು ಮಾತ್ರ ಬೆಳಕಿಗೆ ಬರ್ತಾ ಇದೆ. ಕೆಲವು ಮನೆಯ ವಂಶಿಕರು ಒಳ್ಳೆತನ ನೋಡಿ ಅವ್ರವ್ರ ಇದಕ್ಕೆ ಮಾನ ಮರ್ಯಾದೆ ಹೋಗ್ತೈತೆ, ಇಡೀ ಕುಟುಂಬ ಬೀದಿ ಪಾಲಾಗ್ತೀವಿ, ಇಲ್ಲ ಸೂಸೈಡ್ ಮಾಡ್ಕೊಂತೀವಿ ಅಂತ ಹೇಳಿ ದೂರುಗಳು ಕೊಡೋದ್ರಲ್ಲೂ ಎಷ್ಟೋ ಜನ ಸುಮ್ಮನಿದ್ದಾರೆ. ಈಗಾಗಲೇ ಇಂಥ ಕೇಸ್ಗಳು ಹಲವಾರು ನಡೀತಾ ಇದೆ. ಹಿಂದೆ ಆಂಧ್ರ ಪ್ರದೇಶದಲ್ಲಿ ಪಶು ವೈದ್ಯ ಮೇಲೆ ಆಯ್ತು. ಈ ತರ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ಅನ್ನೋದಕ್ಕೆ ನಾವು ಊಹೆ ಮಾಡಕ್ಕಾದಂತ ಪರಿಸ್ಥಿತಿ ಬಂದಿದೆ. ಯಾವುದೇ ರಾಜ್ಯದಾಗಲಿ, ಅಸ್ಸಾಂ ಆಗ್ಲಿ, ಬಾಂಗ್ಲಾ ಆಗ್ಲಿ, ಉತ್ತರಾಖಂಡ, ಇಲ್ಲಿ ವೈದ್ಯರು, ಒಬ್ಬ ವೈದ್ಯ ಜೀವ ಉಳಿಸುವಂತ ವೈದ್ಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂದ್ರೆ ಇಂತ
ಪಾಪಿಗಳನ್ನ ಕೂಡಲೇ ಗಲ್ಲಿಗೇರಿಸ್ಬೇಕು. ಈ ತರ ಹಲವಾರು ಇದೆ. ಅದರಲ್ಲಿ ನಾನು ಎಲ್ಲಾ ಸಾರ್ವಜನಿಕರಲ್ಲಿ, ನಮ್ಮ ದೇಶದ ಎಲ್ಲಾ ಎಂತದೇ ಕಂಡು ಬಂದಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ಹೋರಾಟಗಳು ಮಾಡಿದ್ರೆ ಜನಕ್ಕೆ ಗೊತ್ತಾದೈತೆ. ನಾವ್ ಯಾವತ್ತೂ ಮುಚ್ಚಿಟ್ಕೊಂತೀವಿ, ಇಂಥ 420ಗಳು, ಇಂಥ ಹಲ್ಕ ಬೇವರ್ಸಿಗಳು ಜಾಸ್ತಿ ಕಾಣ್ತಾರೆ. ಹಾಗಾಗಿ ನಾವೆಲ್ಲರೂ ವಿದ್ಯಾವಂತರುಗಳಿದ್ದೀವಿ, ಮನ್ಗಳಲ್ಲಿ ಹೇಳಿ ಇಂಥ ತರ ಯಾರಾದ್ರೂ ನಿಮ್ ಹಿಂದೆ ಫಾಲೋ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡೋದಾದ್ರೆ ನಮ್ಮ ಪೊಲೀಸ್ ಇದೆ. ಈ ಕರ್ನಾಟಕ ಬಂದಾಗ ಎಲ್ಲದಕ್ಕೂ 112 ಮಾಡಿದ್ರೆ 10 ನಿಮಿಷದಲ್ಲಿ ಪೊಲೀಸ್ ಬರುತ್ತೆ. ಅಂತ ವ್ಯವಸ್ಥೆಗಳೆಲ್ಲ ಇವತ್ತು ಸರ್ಕಾರಗಳು ಮಾಡ್ತಾನೆ ಇದೆ. ಆದ್ರೆ ಇಂಥ ಮಧ್ಯೆ ಕೂಡ ನಮ್ಮ ವೆಸ್ಟ್ ಬೆಂಗಾಲ್ ಅಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಆಗಿದೆ. ಅತ್ಯಾಚಾರ ಮಾಡೋದ್ರ ಜೊತೆಗೆ ಅವ್ರನ್ನ ಕೊಲೆಗೈದಿದ್ದಾರೆ. ಅದೇ ರೀತಿ ಉತ್ತರಾಖಂಡದಲ್ಲಿ ಒಂದು ಶುಶ್ರೂಷಕಿ ನರ್ಸ್ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆಗೈದಿದ್ದಾರೆ. ಅದಲ್ದಿರ ಬೆಂಗಳೂರಿನ ಚಂದ್ರಾಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಂಗಳೂರಲ್ಲಿ ಅತ್ಯಾಚಾರ ಆಗಿದೆ. ಇಂಥವು ಹಲವಾರು ನಡೀತಾನೆ ಇದ್ರು ಸಹ ಕೆಲವು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ರಾಜಕೀಯ ಅಧಿಕಾರಿಗಳು ಎಲ್ಲರೂ ಹೋರಾಟಗಾರರನ್ನು ಸೇರಿಸಿ ಏನಾಗಿದೆ ಅಂದ್ರೆ ಮುಚ್ಕೊಂತಾರೆ. ಅಂತ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡಬಾರ್ದು, ಅಂತ ಅತ್ಯಾಚಾರಿಗಳನ್ನ ಗಲ್ಲಿಗೇರಿಸಬೇಕು ಅಂತ ಹೇಳಿ ನಾವು ಅವ್ರಿಗೆ ಅತ್ಯಾಚಾರಿಗಳ ವಿರುದ್ಧ ವಿಶೇಷ ಕಾನೂನು ರಚನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗೆ ಮತ್ತೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಹ ನಾನು ಪತ್ರ ಸಹ ಬರಿತಾ ಇದ್ದೀನಿ. ಇವತ್ತು ನಮ್ಮ ದೇಶದ ನಡೆ ಎಲ್ಲಿ ಯಾವ ಕಡೆ ಹೋಗ್ತಾ ಇದೆ? ಮಾನ್ಯ ಮೊದಲನೇದಾಗಿ ವಕೀಲರುಗಳು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತೀವಿ, ಇಂಥ ಅತ್ಯಾಚಾರಿಗಳಿಗೆ ಬೇಲ್ ಕೊಡ್ಸಕ್ ಹೋಗ್ಬೇಡಿ. ಇಂಥ ಏನೋ ಒಂದು ಮಾತು ಬೆಳೆದು ಒಂದು ಕೊಲೆ ಆಗ್ಬೋದೇ ವಿನಃ ಇಂಥ ಅತ್ಯಾಚಾರ ಗೊತ್ತಿದ್ದು ಇಂಥ ಅತ್ಯಾಚಾರ ಎಸ್ಕೋರ್ಗೆ ದಯವಿಟ್ಟು ನೀವೆಲ್ಲ ಬೇಲ್ ಕೊಡ್ಬೇಡ್ರಿ, ಬೇಲ್ ಕೊಡಿಸ್ಬೇಡ್ರಿ ಅಂತ ಹೇಳಿ ನಾನು ವಕೀಲರುಗಳಿಗೆ, ಎಲ್ಲಾ ರಾಜ್ಯದ ವಕೀಲರುಗಳಿಗೆ ಕೈ ಮುಗಿಸ ನಾನು ಕೇಳ್ಕೊಂತೀನಿ. ಹಾಗಾಗಿ ನಾವೆಲ್ಲರೂ ಎಚ್ಚೆತ್ತು ಇವತ್ತು ನನ್ನ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯಿಂದ ಇವತ್ತು ಕರೆ ಕೊಟ್ಟಿದ್ದಂತ ಬಂದು ಎಲ್ಲಾ ಹಲವಾರು ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲಾ ಮುಖಂಡರುಗಳು ಬಂದು ಇವತ್ತು ಸಹಕಾರ ಕೊಟ್ಟು ಇವತ್ತೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಯಾವುದೇ ನಡೆಯೋದು ಇಲ್ಲ ಇಲ್ಲಿ. ಆದ್ರೆ ನಮ್ಮ ಸೌಜನ್ಯನ ಕೆಣಕ್ಬೇಡ್ರಿ. ಅತ್ಯಾಚಾರಿಗಳಿಗೆ ತಕ್ಕ ಅವನು ಯಾರೇ ಆಗಿರ್ಲಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಮತ್ತೆ ಅವ್ರನ್ನ ಶೂಟ್ ಔಟ್ ಮಾಡಬೇಕು, ಮತ್ತೆ ಅವ್ರಿಗೆ ವಿಶೇಷ ಕಾನೂನು ರಚನೆ ಮಾಡದೆ ಹೊರತು ಯಾವುದೇ ಈ ತರ ಅತ್ಯಾಚಾರ ನಿಲ್ಲಲ್ಲ ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯಿಸ್ತಾ ನಾನು ಈ ವಿಚಾರವಾಗಿ ಎಲ್ಲರಿಗೂ ಪತ್ರ ಸಹ ಬರಿತಾ ಇದ್ದೀನಿ. ದಯಮಾಡಿ ಎಲ್ಲರೂ 2 ನಿಮಿಷಗಳ ಕಾಲ ಆ ನಮ್ಮ ವೈದ್ಯ ಮತ್ತೆ ಶುಶ್ರೂಷಕಿ ಅವರು ಈ ಅತ್ಯಾಚಾರಕ್ಕೆ ಒಳಗಾಗಿ ಮರಣ ಹೊಂದಿರೋದ್ರಿಂದ ಅವ್ರ ಮೌನ ಆಚರಣೆ ಮಾಡಿ ನಂತರ ಕ್ಯಾಂಡಲ್ ಹಚ್ಚೋಣ ಅಂತ ಹೇಳಿ ತಮ್ಮೆಲ್ಲರೂ ಕೇಳ್ಕೊಂತೀನಿ. দয়বিಟ್ಟು নিঃশব্দವಾಗಿ 2 নিমিষ মৌন আচরণে ಮಾಡಿ। ডাক্তারের সাথে যে জিনিসটা হয়েছে এটা পুরোপুরি অন্যায়। এটা কোনোদিনও এটা কোনো নৃশংসভাবে যে হত্যাটা করা হয়েছে, যেভাবে রেপ করা হয়েছে, যে রেপিস্টদের আমাদের বিচার চাই। সবকিছুর জন্য আমাদের বিচার দরকার। যে কেন এইভাবে নৃশংসভাবে একটা মানুষকে, একটা ডাক্তারকে, সবার আগে একটা মানুষকে কেন এইভাবে হত্যা করা হবে? কিসের জন্য হবে? যেখানে সেই মানুষটার কোনো দোষ নেই, কিছু নেই, কেন সেই মানুষটাকে হত্যা করা হবে? এর জন্য আমরা সবাই মিলে বিচার চাই, বিচার চাই, বিচার চাই আমাদের। কারণ আমরা বিচার চাই, কারণ এখানে মেয়েরা সেফ নেই, কোথাও মেয়েরা সেফ নেই। মেয়েদের সেফ জায়গাটা সব থেকে বেশি প্রয়োজন। মেয়েরা যদি সেফ নাই, মেয়েরা যদি বাড়ি থেকে বেরোতেই না পারে, তাহলে মেয়েরা কি করে কাজ করবে? মেয়েদেরকে তো লাইফে সেট হতে হবে না, লাইফে সেটেল হতে হবে। সেখানে মেয়েরা কাজ করবে কি করে বাইরে বেরিয়ে? সবার আগে মেয়েদের সেফটি দরকার। সেই জন্য যে যতগুলো রেপিস্ট আছে সবার, প্রত্যেকটা রেপিস্টের আমাদের জবাব দিতে হবে, শাস্তি চাই। নৃশংসভাবে যেইভাবে মানুষগুলোকে মারছে সেইভাবে, তার থেকে নোংরা ভাবে তাদেরকে মারতেই হবে। শাস্তি চাই, শাস্তি চাই। বেঙ্গলি বলবো। আমার নাম স্নেহা সেন, আমার বাড়ি পশ্চিম ಅತ್ಯಾಚಾರಿಗಳಿಗೆ ಸಹಾಯ ಮಾಡುವವರನ್ನು, ಅತ್ಯಾಚಾರಿಗಳಿಗೆ ಸಹಕಾರ ನೀಡುವವರನ್ನು, ಅತ್ಯಾಚಾರಿಗಳನ್ನು ಅತ್ಯಾಚಾರಿಗಳಿಗೆ ಸಹಾಯ ಮಾಡುತ್ತಿರುವವರನ್ನು ಬೇಕೇ ಬೇಕು. ಹೆಣ್ಣು ಮಕ್ಕಳನ್ನು ರಕ್ಷಿಸಿ ದೇಶವನ್ನು ಕಾಪಾಡಿ. ಹೆಣ್ಣು ಮಕ್ಕಳನ್ನು ರಕ್ಷಿಸಿ ದೇಶವನ್ನು ಕಾಪಾಡಿ. ಹೆಣ್ಣು ಮಕ್ಕಳನ್ನು ರಕ್ಷಿಸಿ ದೇಶವನ್ನು ಕಾಪಾಡಿ. ಅತ್ಯಾಚಾರಿಗಳನ್ನು
We want justice! We want justice! We want justice!